ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಇನ್ನೊಂದು ಕಡೆ ಈ ಡಿನ್ನರ್ ಪಾಲಿಟಿಕ್ಸ್ಗೆ ಈಗ ಹೈಕಮಾಂಡ್ನಿಂದ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಈಗಾಗಲೇ ಒಂದಿಷ್ಟು ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿದ್ರು. ಇವತ್ತು ಇಡೀ ದಿನ ಅಲ್ಲಿ ಕಾಂಗ್ರೆಸ್ ನಾಯಕರ ಜೊತೆನೇ ಸಭೆ ಮಾಡ್ತಾರೆ. ಕೆಪಿಸಿಸಿಯಲ್ಲಿ ಸರಣಿ ಸಭೆಯನ್ನು ರಣದೀಪ್ ಸುರ್ಜೇವಾಲಾ ಮಾಡ್ತಾರೆ. ಹೈಕಮಾಂಡ್ ಸಂದೇಶ ರಾಜ್ಯ ನಾಯಕರಿಗೆ ಸುರ್ಜೇವಾಲಾ ತಂದಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತಹ ಸಂದೇಶವನ್ನು ಹೊತ್ತು ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಂದಿದ್ದಾರೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಪಕ್ಷದ ಸಭೆ, ಸಂಜೆ ಶಾಸಕಾಂಗ ಪಕ್ಷದ ಸಭೆ. ಇನ್ನು ಮೂರೂ ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗಿಯಾಗ್ತಾ ಇದ್ದಾರೆ. ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಸಾಕಷ್ಟು ಪಕ್ಷದ ಒಳಗಡೆ ಭಿನ್ನಾಭಿಪ್ರಾಯಗಳಿದ್ದಾವೆ, ಒಳಬೇಗುದಿಗಳಿದ್ದಾವೆ, ಒಗ್ಗಟ್ಟಿನ ಕೊರತೆ ಇದೆ. ಇಲ್ಲಿ ಐತಿಹಾಸಿಕ ಪಕ್ಷ, ಇಲ್ಲಿ ನಮ್ಮದು 138 ಶಾಸಕರ ಒಂದು ಸುಭದ್ರ ಪಕ್ಷ ಅಂತ ಸಾಕಷ್ಟು ಹೆಮ್ಮೆ ಪಡ್ಕೊಳ್ತಾ ಇದ್ರು. ಎಲ್ಲ ಒಂದು ಕಡೆ ಈ ಹೆಮ್ಮೆಯ ಜೊತೆಗೆ ನೆಮ್ಮದಿಯೂ ಇಲ್ಲದೆ ಸರ್ಕಾರವನ್ನು ತಳ್ಕೊಂಡು ಹೋಗ್ತಾ ಇದ್ದಾರೇನೋ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಕಾರಣ ಇಲ್ಲಿ CM ಆಗಬೇಕು ಅನ್ನುವಂತಹ ಹಪಾಹಪಿ ಬಹಳ ನಾಯಕರಲ್ಲಿದೆ. ಬರೀ DK ಶಿವಕುಮಾರ್ ಅಷ್ಟೇ ಅಲ್ಲ, ಸಾಕಷ್ಟು ನಾಯಕರು ನಾನು CM ಆಗಬೇಕು ಅಂತ ಎಲ್ಲ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದ್ದಾವೆ. ಹಾಗಾಗಿನೇ ಹೈಕಮಾಂಡ್ ಏನು ಸಂದೇಶವನ್ನು ಕೊಟ್ಟಿದೆ, ಆ ಸಂದೇಶವನ್ನು ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೊತ್ತು ತಂದಿದ್ದಾರೆ. ಒಂದಿಷ್ಟು ಮಹತ್ವದ ಚರ್ಚೆಗಳಾಗ್ತದೆ. ಆ ಚರ್ಚೆಯ ನಂತರ ಏನಾಗಬಹುದು? ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಈಗ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಒಂದಿಷ್ಟು ಚರ್ಚೆ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇದ್ದಾವೆ. ರಣದೀಪ್ ಸುರ್ಜೇವಾಲಾ ಕುರ್ಚಿ ಫೈಟ್ಗೆ ಬ್ರೇಕ್ ಹಾಕ್ತಾರ? ಹಾಗಾದರೆ ಇವತ್ತು ಇಡೀ ದಿನ ಕಾಂಗ್ರೆಸ್ನಲ್ಲಿ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾರೆ. ಕುರ್ಚಿ ಫೈಟ್ ಹೊತ್ತಲ್ಲೇ ಮಹತ್ವ ಪಡೆಯುತ್ತಾ ಇದೆ ಶಾಸಕಾಂಗ ಸಭೆ ಇದು. ಇನ್ನು ವಿಶೇಷ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೀತಾ ಇದೆ. ಸರ್ಕಾರ 1.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಸಂಜೆ 6 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಡಿನ್ನರ್ ಪಾಲಿಟಿಕ್ಸ್, KPCC ಅಧ್ಯಕ್ಷರ ಬದಲಾವಣೆ ಹೊತ್ತಲ್ಲೇ ಸಭೆ ನಡೀತಾ ಇದೆ. ಬಹಳ ಮಹತ್ವ ಪಡ್ಕೊಳ್ತಾ ಇದೆ, ಕುತೂಹಲ ಕೂಡ ಇದೆ. ಇದೇ ಸಭೆಯಲ್ಲಿ ಶಾಸಕರಿಗೆ ಹೈಕಮಾಂಡ್ ಸಂದೇಶ ಕೂಡ ರವಾನೆಯಾಗಿದೆ. CM ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತೆ ಕಾಂಗ್ರೆಸ್ ಸಭೆ. ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ, DCM DKಶಿ ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅಧಿವೇಶನದ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಒಂದು ಕಡೆ ಇಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಈ ಸಭೆ ಆಗಬೇಕಿತ್ತು. ಯಾಕಂದರೆ ಅದರದೇ ಆದಂತಹ ಒಂದಿಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳಿದ್ವು. ಈಗಾಗಲೇ ಗಾಂಧಿ ನೆನಪಿಗೋಸ್ಕರ ಒಂದಿಷ್ಟು ಕಾರ್ಯಕ್ರಮಗಳನ್ನ ಮಾಡಿದರು. ಅದಾದಮೇಲೆ ಇಲ್ಲಿ ವಕ್ಫ್ ಹೋರಾಟಕ್ಕೆ ಮತ್ತು ಬೈ ಎಲೆಕ್ಷನ್ ಬಂತು. ಆಮೇಲೆ BPL ಕಾರ್ಡ್ ವಿಚಾರಗಳು ಬಂತು. BJPಯವರು ಒಂದಿಷ್ಟು ಹೋರಾಟಗಳನ್ನ ಮಾಡ್ತಾಯಿದ್ರು. ಇದೆಲ್ಲದರ ನಡುವೆ ಈ ಸಭೆ ಮುಂದೂಡ್ತಾ ಬಂದರು. ಇನ್ನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗ್ಬೋದು? ಬಹಳ ಮುಖ್ಯವಾಗಿ ಬಜೆಟ್ನಲ್ಲಿ ಶಾಸಕರ ಕ್ಷೇತ್ರಗಳಿಗೆ ಹೆಚ್ಚಿನ ಅನುದಾನ ಬೇಡಿಕೆ ಇದೆ. ಸಾಕಷ್ಟು ಶಾಸಕರು ಈಗ ನಮಗೆ ಅನುದಾನವೇ ಕೊಡ್ತಾ ಇಲ್ಲ, ನಾವು ಅನುದಾನ ಇಲ್ದೇ ನಮ್ಮ ಕ್ಷೇತ್ರದ ಕಡೆ ಮುಖ ಮಾಡಲ್ಲ ಅಂತ ಸಾಕಷ್ಟು ಜನ ಸ್ವಪಕ್ಷದ ಶಾಸಕರು ಪಟ್ಟಿಡ್ಕೊಂಡು ಕೂತಿದ್ರು. ಇನ್ನು ಶಾಸಕಾಂಗ ಪಕ್ಷದ ಸಭೆಗೆ CM ಮಾಹಿತಿ ನೀಡುವಂತಹ ಸಾಧ್ಯತೆ ಇದೆ. ಹಿರಿಯ ಶಾಸಕರ ಅಭಿಪ್ರಾಯ ಕೂಡ ಸಂಗ್ರಹಿಸುವಂತಹ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ಶಾಸಕರಿಗೆ ಹೆಚ್ಚಿನ ಅನುದಾನ ಸಿಗುವಂತಹ ನಿರೀಕ್ಷೆಯಲ್ಲಿ ಶಾಸಕರಿದ್ದಾರೆ. ಆದರೆ ಈ ಬಜೆಟ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದಾದಮೇಲೆ ಈ ಕಾಂಗ್ರೆಸ್ಸೇತರ ಕ್ಷೇತ್ರಗಳಿಗೂ ಕೂಡ, ಅಂದರೆ ಈ BJP ಎಲ್ಲೆಲ್ಲಿ ಗೆದ್ದಿದೆಯಲ್ಲ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಒಂದು ಕಡೆ ಹೋರಾಟಗಳನ್ನ ಮಾಡ್ತಾಯಿದ್ರು. ಇನ್ನು ಸ್ವಪಕ್ಷದ ಶಾಸಕರಲ್ಲೇ ಒಂದಿಷ್ಟು ಅಸಮಾಧಾನ ಹೊಗೆಯಾಡ್ತಾ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಮಾತು ಸರ್ಕಾರ ರಚನೆಯಾಗಿ 1.5 ವರ್ಷದಿಂದನೂ ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ